ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ದಾಸರಹಳ್ಳಿಯಲ್ಲಿ ಮತದಾರರು ಅಥವಾ ಜನ ಈ ಉರಿ ಉತ್ತರದ ಬಗ್ಗೆ ದೇವೇಗೌಡರ ಸದಾನಂದ ಗೌಡರ ಅನ್ನೋ ವಿಚಾರಕ್ಕೆ ಏನು ಮಾತನಾಡ್ತಾ ಇದ್ದಾರೆ ರವಿ? ರಮಗತ್ ನಾನೀಗ ದಾಸರಹಳ್ಳಿಯ ಶೆಟ್ಟಿಹಳ್ಳಿ ವಾರ್ಡ್ನಲ್ಲಿದ್ದೇನೆ. 2:15 ಆಗಿದೆ. ಕೆಲವು ಜನರಲ್ಲಿ ಊಟಕ್ಕೆ ಬಂದಿದ್ದಾರೆ, ಅವ್ರನ್ನ ನೇರವಾಗಿ ಮಾತಾಡಿಸ್ತೇನೆ. ಮೊದಲದಾಗಿ ಬನ್ನಿ ಸರ್, ಈಗ ಸದಾನಂದ ಗೌಡರು ಮತ್ತೆ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಬೆಂಗಳೂರು ಉತ್ತರದಲ್ಲಿ ಸುದ್ದಿ ಬರ್ತಾ ಇದೆ. ಸದಾನಂದ ಗೌಡರು ಪಕ್ಕ ಆಗಿದೆ, ಜೊತೆಗೆ ದೇವೇಗೌಡರು ಕೂಡ ಸ್ಪರ್ಧೆ ಮಾಡುವ ವಿಷಯ. ನಿಮ್ಗೆ ಯಾರು ಬೇಕು? ನಮಗೆ ದೇವೇಗೌಡರು ಬೇಕು ಸರ್. ಯಾಕೆ ಬೇಕು? ದೇವೇಗೌಡರು ನಮ್ಮ ಕುಮಾರಣ್ಣವ್ರ ಅಧಿಕಾರಕ್ಕೆ ಬಂದಾದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಅನ್ನೋದನ್ನ ತುಂಬಾ ಕೆಲಸ ಮಾಡಿದ್ದಾರೆ. ನಾವು 10 ವರ್ಷದಿಂದ ಏನು ನೋಡಿಲ್ವೋ ಆ 8 ತಿಂಗಳಲ್ಲಿ ನಮ್ಮ ಆರ್ ಮಂಜುನಾಥ್ ಅವರು MLA ಆದಂತ ಆರ್ ಮಂಜಣ್ಣನವರು ಅವರು ಆ ಕಾರ್ಯ ಅಷ್ಟು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಅಷ್ಟು ಮಾಡಿದ್ದಾರೆ. ಇಲ್ಲಿ ಜನಗಳು ನಾವು ಒಬ್ರು ಡಿಸೈಡ್ ಮಾಡೋದಲ್ಲ. ನೀವು ಹೇಳಿ, ನಿಮ್ಗೆ ಯಾರು ಬೇಕು? ನಮಗೆ ದೇವೇಗೌಡರು ಬೇಕು ಸರ್. ಓಕೆ, ಯಾಕೆ? ದೇವೇಗೌಡರು ಮಣ್ಣಿನ ಮಗ, ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಸಾಹೇಬರು. ಆ ಮಣ್ಣಿನ ಮಗ ಪ್ರಧಾನಮಂತ್ರಿ ದೇವೇಗೌಡರು ದಾಸರಹಳ್ಳಿ ಕ್ಷೇತ್ರಕ್ಕೆ ನಿಂತರೆ ಎಲೆಕ್ಷನ್ ಅಲ್ಲಿ ಗೆದ್ದು ಅಖಂಡ ಬಹುಮತದಿಂದ ಗೆದ್ದು ಬರಲಿ ದೇವೇಗೌಡರು. ನೀವ್ ಹೇಳಿ, ನಿಮ್ಗೆ ಯಾರು ಬೇಕೀಗ? ಯಾರಿಗೆ ಯಾರು ಬೇಡ, ಓಟ್ ಹಾಕೋದೇ ಬೇಡ. ಏನಕ್ಕೆ ಹಾಕ್ಬೇಕು? ನಿಮ್ದು ದೇವೇಗೌಡ್ರ ಸದಾನಂದ ಗೌಡ್ರ? ನಮ್ಗೆ ಯಾರು ಏನು ಹೇಳಕ್ಕಾಗಲ್ಲ ರಾಜಕೀಯದಾಗ. ವೋಟ್ ಫಾರ್ ಬಿಜೆಪಿ. ಸುರೇಶ್ ಮೋದಿ ಬೇಕು. ಮೋದಿನೇ ಬೇಕು. ಬೇಕು. ಯಾವ ವಿಷಯಕ್ಕೆ ಬೇಕು ಮೋದಿ? ಯಾಕಂದ್ರೆ 300-300 ಜನಕ್ಕೆ ಇಲ್ಲಿ ಪುಲ್ಜಾಮಾ ಉಗ್ರರ ದಾಳಿಯಲ್ಲಿ ನಿಮಗೆ ದೇವೇಗೌಡರು ನಾವು 40-50 ವರ್ಷದಿಂದ ಇದ್ವಿ. ಯಾರು ನಮಗೆ ಒಂದು ಮನೆ ಮಾಡಿಕೊಟ್ಟಿಲ್ಲ, ಯಾವುದು ಮಾಡಿಕೊಟ್ಟಿಲ್ಲ, ಸಹಿತ ಇಲ್ಲ, ಏನಿಲ್ಲ. ಬಾಡಿಗೆ ಕೊಟ್ಕೊಂಡೆ ಸಾಯ್ತೀವಿ. ಬರಾರ ಬರಂದು ಬೇರಲ್ಲ, ಬಂದು ಮಾಡಾರೇ ಬೇಕು. ಅಷ್ಟೇ ನಮ್ಗೆ ಬೇಕು, ಅಷ್ಟೇ. ನಮ್ ದೇವೇಗೌಡರು ನಾವು ಅವ್ರ ಇದರಲ್ಲಿ ವಾರ್ಡಲ್ಲಿ ನಾವು ಬಂದೇ ಬರ್ತಾರೆ, ಗೆಲ್ತಾರೆ. ದೇವೇಗೌಡರು ಬಂದ್ರೆ ಗೆಲ್ಲೋದು ಈ ಸರಿ. ನಮ್ಗೆ ಯಾರು ಬಂದ್ರೆ ಸರ್, ಯಾರು ಬಂದ್ರೆ ನಮ್ ಕಷ್ಟ ಯಾರು ತೀರಿಸ್ತಾರೆ ಹೇಳಿ ನೋಡೋಣ. ಯಾರ್ದು ಇಲ್ಲ, ನನಗೆ ಓಟೇ ಇಲ್ಲ. ರಮಾಕಾಂತ್, ಬೆಳಗ್ಗೆಯಿಂದ ಸುಮಾರು ಜನರು ನಾವು ಮಾತಾಡ್ತಿದ್ದೀವಿ. ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವಿ, ದೇವೇಗೌಡರು ಬರ್ತಾರೆ ಅಂತ. ಆದ್ರೆ ಕೆಲವರು ಉಭಯ ಕುಶಲೋಪರಿಯಲ್ಲಿ ನಮ್ಮ ಜೊತೆ ತೊಡಗಿದಾಗ ಹೇಳ್ತಾ ಇದ್ರು, ಒಂದ್ ವೇಳೆ ದೇವೇಗೌಡರಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಚಾಮುಂಡೇಶ್ವರಿ JDS ಎಲ್ಲರೂ ಸೋಲಿಸಿರೋಳು ಅಂತ ಮಾತಿತ್ತು. ಹಾಗಾಗಿ ಸಿದ್ದರಾಮಯ್ಯ ಏನಾದ್ರು ದೇವೇಗೌಡರು ಸೋಲಿಸುವಂತ ಪ್ರಯತ್ನವನ್ನ ಮಾಡಬಹುದು ಹೇಳುವಂತ ಒಂದು ಮಾತನ್ನ ಕೆಲವರು ನಮ್ಮ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು. ಇನ್ನೊಬ್ರು ಇದ್ದಾರೆ ಸರ್, ಈಗ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಕಳೆದ ಬಾರಿ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಸೋತಿದ್ರು. ಅವ್ರು ಹೇಳ್ತಾರೆ ನನ್ನನ್ನ ಎಲ್ಲರೂ ಸೇರಿ ಸೋಲಿಸ್ಬಿಟ್ರು ಅಂತ. ಈಗ ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ 5 ಶಾಸಕರು ಹೊಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಏನಾದ್ರು ಪಿತೂರಿಯನ್ನ ಮಾಡಬಹುದು ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲ ಸರ್, ಆ ತರ ಏನು ನಮ್ಗೆ ಕಾಣ್ತಾ ಇಲ್ಲ. ಇಲ್ಲಿ ನಮ್ಗೆ ಏನಂದ್ರೆ, ಇವಾಗ ನಮ್ಮ ಮುನ್ರಾಜ್ ಅಣ್ಣವರು ಬಿಜೆಪಿ ಶಾಸಕರಾಗಿದ್ರು. ಈಗ ನಮ್ಮ ಗನ್ಮೇಲ್ ಮಂಜಣ್ಣವರು ಈಗಾಗಿದ್ದಾರೆ. ಅವ್ರು 8 ತಿಂಗಳಿಂದ ದೇವೇಗೌಡ್ರೆ ಸರ್, ಫೈನಲ್ ದೇವೇಗೌಡರಿಗೆ. ರಮಾಕಾಂತ್, ಇಲ್ಲಿದ್ದರ ಮಾತು ಇದೆಷ್ಟಾಗಿತ್ತು. ಹಾಗಾಗಿ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದು. ಕೆಲವರು ಬಿಜೆಪಿ ಪರ ಅಂತಾರೆ, ಸದಾನಂದ ಗೌಡರು ಅಂತ ಹೇಳ್ತಾರೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಂತ ಹೇಳ್ತಾರೆ. ಜೊತೆಗೆ ದೇವೇಗೌಡರು ಈ ಹಿಂದೆ ಪ್ರಧಾನಿ ಆದವರು, ಅವರು ಮಣ್ಣಿನ ಮಗ, ಅವರು ಈ ಕ್ಷೇತ್ರದಲ್ಲಿ ನಿಂತರೆ ಗೆಲ್ತಾರೆ ಹೇಳುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ರಮಾಕಾಂತ್.